ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ವಯಸ್ಸಿನ ಸಂಬಂಧ ಇರದಂತೆ ಎಷ್ಟೋ ಜನ ಕಣ್ಣ ದೃಷ್ಟಿಗೆ ಬಾಧೆ ಪಡ್ತಾ ಇದ್ದಾರೆ. ಮುಖ್ಯವಾಗಿ ಚಿಕ್ಕ ವಯಸ್ಸಿನಲ್ಲೇ ಕನ್ನಡಕ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಬಳಸ್ತಾ ನಮ್ಮ ಸುತ್ತಲೂ ಎಷ್ಟೋ ಜನರು ಈ ಸಮಸ್ಯೆಯಿಂದ ಕಾಣ್ತಾ ಇದ್ದಾರೆ ಅಲ್ವಾ. ಆದರೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ, ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುವುದಕ್ಕೆ ಇವತ್ತು ನಾನು ಹೇಳುವ ಈ ರೆಮಿಡಿನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಖಂಡಿತವಾಗ್ಲೂ ಹೆಚ್ಚಿಸುತ್ತೆ. ಮತ್ತೆ ಆ ರೆಮಿಡಿನ ಯಾವ ರೀತಿ ತಯಾರಿಸೋದು ಅಂತ ನೋಡೋಣವಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಇದನ್ನು ತಯಾರಿಸಲಿಕ್ಕೆ ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ. ಇದರಲ್ಲಿ ಒಂದು 5 ರಿಂದ 6 ಬಾದಾಮಿನ ತಗೊಳ್ಳಿ. ಫ್ರೆಂಡ್ಸ್, ಬಾದಾಮಿಯಲ್ಲಿ ಒಮೆಗಾ 3 ಫ್ಲ್ಯಾಟಿ ಆ್ಯಸಿಡ್ಸ್ ಹಾಗೆ ವಿಟಮಿನ್ ಇ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರುತ್ತೆ. ಇದು ನಮ್ಮ ಕಣ್ಣಿನ ದೃಷ್ಟಿಯ ಸಮಸ್ಯೆಯನ್ನು ಹೋಗಲಾಡಿಸೋದರ ಜೊತೆಗೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಜೀರಿಗೆನ ಈ ಬಾದಾಮಿ ಹಾಕಿರೋಂಥ ಬೌಲ್ಗೆನೆ ಹಾಕ್ಕೊಳ್ಳಿ. ಜೀರಿಗೆಯಲ್ಲಿ ವಿಟಮಿನ್ ಎ ಆಗಲಿ ವಿಟಮಿನ್ ಸಿ ಹೆಚ್ಚಾಗಿ ಇರುತ್ತೆ. ಇವನ್ನ ನಾವು ಹೆಚ್ಚಾಗಿ ತಗೊಳ್ಳೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮುಖ್ಯವಾಗಿ ಇದು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಸಹ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗಿರೋದು ನೋಡಿ, ಬಿಳಿ ಕಾಳುಮೆಣಸು. ಇದು ಮಾರ್ಕೆಟ್ನಲ್ಲಿ ಸಿಗತ್ತೆ, ಕೇಳಿ ನೋಡಿ. ಈ ರೀತಿ ಒಂದು 4 ರಿಂದ 5 ಕಾಳನ್ನ ಹಾಕಿ, ಇಲ್ಲ ಅಂತ ಹೇಳಿದ್ರೆ 1/4 ಚಮಚದಷ್ಟು ಬಿಳಿ ಮೆಣಸಿನ ಪುಡಿನ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಕಪ್ಪು ಕಾಳುಮೆಣಸನ್ನ ನೆನೆಸ್ಬಿಟ್ಟು ಸಿಪ್ಪೆ ತೆಗೆಯೋದ್ರಿಂದ ಈ ಬಿಳಿ ಕಾಳುಮೆಣಸು ಅನ್ನೋದು ಬರುತ್ತೆ. ಆದರೆ ಈ ಬಿಳಿ ಕಾಳುಮೆಣಸು ಅನ್ನೋದು ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಮುಖ್ಯವಾಗಿ ಬಿಳಿ ಕಾಳುಮೆಣಸಿನಲ್ಲಿ ಟ್ಯೂಟಿನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರುತ್ತೆ. ಇವೆಲ್ಲವೂ ನಮ್ಮ ಕಣ್ಣಿನ ದೃಷ್ಟಿಯ ಸಮಸ್ಯೆಯನ್ನಾಗಲಿ, ಮ್ಯಾಕ್ಯುಲರ್ ಡಿಜೆನರೇಷನ್ ಇಂದ ಬರುವ ಕಣ್ ದೃಷ್ಟಿಯ ಸಮಸ್ಯೆಯನ್ನು ಕೂಡ ಇದು ನಿವಾರಿಸುತ್ತೆ. ಮುಖ್ಯವಾಗಿ ಕಣ್ಣಿಗೆ ಸಂಬಂಧಿಸಿದಂಥ ಸಮಸ್ಯೆಗಳಿಂದ ಬಾಧೆ ಪಡುವವರಿಗೆ, ಅಂದರೆ ಕಣ್ಣಿನಲ್ಲಿ ಉರಿ, ತುರಿಕೆ, ಹಾಗೆ ಕಣ್ಣು ಕೆಂಪಾಗುವುದು, ಈ ರೀತಿ ಸಮಸ್ಯೆಗಳನ್ನು ಎಲ್ಲವನ್ನೂ ಸಹ ಬಿಳಿ ಕಾಳುಮೆಣಸು ಅನ್ನೋದು ಇವೆಲ್ಲವಕ್ಕೂ ತುಂಬಾ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಸೋಂಪನ್ನ ಹಾಕಿ. ಫ್ರೆಂಡ್ಸ್, ತುಂಬ ಜನರು ಊಟ ಮಾಡಿದ ನಂತರ ಸೋಂಪಿನ ಬೀಜಗಳನ್ನು ಬಾಯಿಗೆ ಹಾಕ್ಕೋತಾರೆ. ಯಾಕೆಂದರೆ ಇದು ತಿಂದ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ತುಂಬಾ ಉಪಯೋಗಕ್ಕೆ ಬರೋದ್ರಿಂದ ಈ ಸೋಂಪು ಅನ್ನೋದು ತಿಂತಾರೆ. ಆದರೆ ಈ ಸೋಂಪು ಅನ್ನೋದು ಕಣ್ಣಿನ ದೃಷ್ಟಿಯ ಸಮಸ್ಯೆಯನ್ನು ತುಂಬ ಚೆನ್ನಾಗಿ ನಿವಾರಿಸುತ್ತೆ. ಇನ್ನು ಲಾಸ್ಟ್ಗೆ ಇದರಲ್ಲಿ ಒಂದು ಚಿಕ್ಕ ಪೀಸು ಕಲ್ಸಕ್ಕರೆನ ಹಾಕೊಳ್ಳಿ. ಫ್ರೆಂಡ್ಸ್, ಕಲ್ಸಕ್ಕರೆನೂ ಕೂಡ ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಹಾಗೆ ಇದು ನಮ್ಮ ಕಣ್ಣುಗಳನ್ನು ತುಂಬ ತಂಪಾಗಿ ಇರಿಸುತ್ತೆ. ನೀವು ಇದರಲ್ಲೇ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋತೀರಾ ಅಂದರೆ ನಾನು ಹೇಳಿರೋ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ. ಈಗ ಇವೆಲ್ಲವನ್ನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೋಬೇಕು. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಮನೇಲಿ ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತಲ್ವ, ಇದನ್ನು ನುಣ್ಣಗೆ ಆದಷ್ಟು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೋಡಿದ್ರಲ್ವಾ. ಈಗ ಪೌಡ್ರ್ ಅನ್ನೋದು ರೆಡಿಯಾಗಿದೆ. ಇದನ್ನು ನಾವು ಯಾವ ರೀತಿಯಾಗಿ ತಗೋಬೇಕು ಅಂದರೆ, ಈ ಪುಡಿನ ನೀವು ಪ್ರತಿ ದಿವಸ ರಾತ್ರಿ ತಗೋಬೇಕು. ಫ್ರೆಂಡ್ಸ್, ಪ್ರತಿದಿನ ರಾತ್ರಿ ನೀವು 1 ಗ್ಲಾಸ್ನಷ್ಟು ಉಗುರು ಬೆಚ್ಚಗಿನ ಹಾಲನ್ನ ತಗೋಬೇಕು. ಈಗ ಇದರಲ್ಲಿ ಈ ಹಾಲಿನಲ್ಲಿ 2 ಟೇಬಲ್ ಸ್ಪೂನಷ್ಟು ಈ ಪುಡಿನ ಹಾಕ್ಕೋಬೇಕು. ಮಕ್ಕಳಿಗಾದರೆ 1 ಸ್ಪೂನ್, ದೊಡ್ಡವರಿಗಾದರೆ 2 ಸ್ಪೂನನ್ನು ಹಾಕಿ. ಈ ಹಾಲನ್ನ ನೀವು ಪ್ರತಿ ದಿವಸ ರಾತ್ರಿ ಮಲಗುವಾಗ ತಗೋಬೇಕು. ಫ್ರೆಂಡ್ಸ್, ಈ ಪುಡಿನ ನೀವು ಸ್ವಲ್ಪ ದಿನದವರೆಗೂ ಕಂಟಿನ್ಯೂ ಆಗಿ ತಗೊಂಡ್ರೆ ಸಾಕು. ನಿಮ್ಮ ವಿಷನ್ ಅನ್ನೋದು 90ರಷ್ಟು ಹೆಚ್ಚಿಸುತ್ತೆ. ಫ್ರೆಂಡ್ಸ್, ಈ ರೆಮಿಡಿನ ನೀವು ಕ್ರಮ ತಪ್ಪದೆ ಹಾಗೆ ಪಾಲಿಸಿದ್ರೆ ಕೇವಲ 2-3 ವಾರಗಳಲ್ಲೇ ನಿಮ್ಮ ಕಣ್ಣಿನ ದೃಷ್ಟಿ ಯಾವ ರೀತಿಯಾಗಿ ಹೆಚ್ಚುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ಹಾಗೆ ನಿಮ್ಮ ಕಣ್ಣಿನ ದೃಷ್ಟಿ ಎಷ್ಟಿದೆಯೋ ಅದರ ಮೇಲೆ ಇದು ಆಧಾರವಾಗಿರುತ್ತೆ. ನಿಮ್ಮ ಕಣ್ಣಿನ ದೃಷ್ಟಿಯ ಸಮಸ್ಯೆ ಅನ್ನೋದು ಸ್ವಲ್ಪ ಇತ್ತು ಅಂದರೆ ಕೇವಲ 1 ತಿಂಗಳಿನಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅದೇ ನಿಮ್ಮ ಕಣ್ಣಿನ ದೃಷ್ಟಿ ಅನ್ನೋದು ಹೆಚ್ಚಾಗಿ ಕಡಿಮೆ ಆಗಿದ್ದರೆ ನೀವು ಕಂಪಲ್ಸರಿಯಾಗಿ 1-2 ತಿಂಗಳು ಈ ರೆಮಿಡಿನ ಟ್ರೈ ಮಾಡ್ತಾ ಇರಿ. ಮುಖ್ಯವಾಗಿ ನೀವು 1-2 ತಿಂಗಳು ಕ್ರಮ ತಪ್ಪದಂತೆ ಈ ಹೋಮ್ ರೆಮಿಡಿನ ಪಾಲಿಸ್ತಾ ಇದ್ರೆ ಸಾಕು.
ಇನ್ನು ಕನ್ನಡಕ ಹಾಕ್ಕೊಳ್ಳುವಂಥ ಸಮಸ್ಯೆ ಇರದಂತೆಯೇ ಹೋಗ್ಬಿಡುತ್ತೆ. ಹಾಗೆ ಈ ಟಿಪ್ನಿಂದ ನಿಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಿಸುವುದು ಮಾತ್ರ ಅಲ್ಲ, ನಿಮ್ಮ ಜ್ಞಾಪಕ ಶಕ್ತಿ ಅನ್ನೋದು ಹೆಚ್ಚಿಸ್ಲಿಕ್ಕೂ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಯಾ ಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.